Jai Shri Gurudev. ನಾನು ಡಾಕ್ಟರ್ ರೇಣುಕಾ ಆರ್, ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಅನೆಸ್ಥೀಸಿಯಾಲಜಿ, BGS ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ನಗರೂರು. ಅರಿವಳಿಕೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಪದ ಅನೆಸ್ಥೀಸಿಯಾ. ಇದು ಯಾವುದೇ ವ್ಯಕ್ತಿ ಆಸ್ಪತ್ರೆಗೆ ಯಾವುದೇ ಶಸ್ತ್ರಚಿಕಿತ್ಸೆಗೆ ಬಂದಾಗ ಅಥವಾ ಬೇರೆ ಯಾವುದೇ ಚಿಕಿತ್ಸೆಗೆ ಬಂದಾಗ ಇದರ ಅವಶ್ಯಕತೆ ಬರುತ್ತೆ. ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲು ಹಾಗೂ ನಿಮ್ಮ ಎಲ್ಲಾ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಈ ವಿಡಿಯೋವನ್ನು BGS ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ಅನೆಸ್ಥೀಸಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಅರಿವಳಿಕೆ ಅಥವಾ ಅನೆಸ್ಥೀಸಿಯಾ ಅಂದ್ರೆ ವೈದ್ಯಕೀಯ ಕಾರ್ಯವಿಧಾನಗಳ ಸಮಯದಲ್ಲಿ ನೋವು ನಿವಾರಣೆಗೋಸ್ಕರ ಕೊಡ್ತಕ್ಕಂಥ ಔಷಧಗಳ ಸಮೂಹ. ಇದರಲ್ಲಿ 3 ವಿಧಗಳಿರುತ್ತೆ: ಸಾಮಾನ್ಯ ಅರವಳಿಕೆ, ಪ್ರಾದೇಶಿಕ ಅರವಳಿಕೆ ಹಾಗೂ ಸ್ಥಳೀಯ ಅರವಳಿಕೆ. ಸಾಮಾನ್ಯ ಅರವಳಿಕೆ ಅಂದ್ರೆ ಇದರಲ್ಲಿ ರೋಗಿಯನ್ನು ಸಂಪೂರ್ಣವಾಗಿ ಪ್ರಜ್ಞಾ ಶೂನ್ಯ ಸ್ಥಿತಿಗೆ ತರತಕ್ಕಂಥದ್ದು. ಇದರಲ್ಲಿ ರೋಗಿಗೆ ಯಾವುದೇ ರೀತಿಯ ನೋವುಗಳು ಕಾಣಿಸೋದಿಲ್ಲ ಹಾಗೂ ಶಸ್ತ್ರಚಿಕಿತ್ಸೆ ಬಗ್ಗೆ ಅರಿವೂ ಇರುವುದಿಲ್ಲ. ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಅವರು ನಿಧಾನವಾಗಿ ಎಚ್ಚರವಾಗ್ತಾರೆ. ಪ್ರಾದೇಶಿಕ ಅರವಳಿಕೆ ಅಂದ್ರೆ ದೇಹದ ಒಂದು ನಿರ್ದಿಷ್ಟ ಭಾಗದಲ್ಲಿ, ಉದಾಹರಣೆಗೆ ಕೈ, ಕಾಲು ಅಥವಾ ಸೊಂಟದ ಭಾಗದಲ್ಲಿ ನೋವು ನಿವಾರಣೆಗೋಸ್ಕರ ಔಷಧವನ್ನು ಕೊಟ್ಟು ಮಾಡ್ತಕ್ಕಂಥ ಒಂದು ವಿಧಾನ. ಇದರಲ್ಲಿ ರೋಗಿ ಎಚ್ಚರವಾಗಿರ್ತಾರೆ, ಆದರೆ ಯಾವುದೇ ರೀತಿ ನೋವು ಕಾಣಿಸ್ಕೊಳ್ಳೋದಿಲ್ಲ. ಸ್ಥಳೀಯ ಅರವಳಿಕೆ ಅಂದ್ರೆ ದೇಹದ ಒಂದು ಸಣ್ಣ ಭಾಗದಲ್ಲಿ, ಉದಾಹರಣೆಗೆ ಹಲ್ಲು ಚಿಕಿತ್ಸೆಯ ಸಮಯದಲ್ಲಿ ಹಲ್ಲಿಗೆ ಹಾಗೂ ಚರ್ಮದ ಹೊಲಿಗೆಯನ್ನು ಹಾಕುವ ಸಮಯದಲ್ಲಿ ಚರ್ಮಕ್ಕೆ ಔಷಧವನ್ನು ಕೊಟ್ಟು ನೋವು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಧಾನ. ಇದರಲ್ಲಿ ಕೂಡ ರೋಗಿಗಳು ಎಚ್ಚರವಾಗಿಯೇ ಇರ್ತಾರೆ. ಅನಸ್ಥೀಸಿಯಾ ಅಂದ್ರೆ ಮ್ಯಾಜಿಕ್, ಅಂದ್ರೆ ಮಾಯೆ. ನೀವು ಅದನ್ನು ನೋಡೋಕ್ಕಾಗಲ್ಲ, ಓನ್ಲಿ ಯು ಕ್ಯಾನ್ ಫೀಲ್ ಇಟ್. ಈ 21ನೇ ಶತಮಾನದಲ್ಲಿ ಅನೆಸ್ಥೆಟಿಸ್ಟ್ ಎಲ್ಲ ವಿಭಾಗದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಇಲ್ಲಿ ಇನ್ವಾಲ್ವ್ ಆಗ್ತಾರೆ. ಚೆಸ್ಟ್ ಸರ್ಜರಿ, ಪಲ್ಮನರಿ ಸರ್ಜರಿ, ನ್ಯೂರೋ ಸರ್ಜರಿ, ಕಾರ್ಡಿಯಾಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಡಿಕ್ ಸರ್ಜರಿ, ಎಲ್ಲ ಕಡೆ ಎಲ್ಲ ವಿಭಾಗದಲ್ಲಿ ನೋವಿಲ್ಲದೆ ಶಸ್ತ್ರಚಿಕಿತ್ಸೆ ಆಗಲು ಸಹಾಯ ಮಾಡ್ತಾರೆ. ಆ್ಯಂಡ್ ಈವನ್ ಇನ್ ಪೇನ್ ರಿಲೀಫ್ ಆ್ಯಂಡ್ ಕ್ಯಾನ್ಸರ್ ಪೇನ್ ರಿಲೀಫ್ ಆಯಿತಾ. ಹಾಗೆ ಅನೆಸ್ಥೆಟಿಸ್ಟ್ ಇಂಪಾರ್ಟೆನ್ಸ್ ಗೊತ್ತಾಗಿದ್ದು ಕೊರೋನಾ ಬಂದಾಗ, ವೇರ್ ಮೆಜಾರಿಟಿ ಆಫ್ ದಿ ICUನಲ್ಲಿ ಅನೆಸ್ಥೆಟಿಸ್ಟ್ ತುಂಬ ಕಷ್ಟದಿಂದ ಕೆಲಸ ಮಾಡಿ ಭಾಳಷ್ಟು ಜನರ ಪ್ರಾಣ ಉಳಿಸಿದ್ದಾರೆ. ಈಗಿನ ಕಾಲದಲ್ಲಿ ಈಗ ಟ್ರೀಟ್ಮೆಂಟ್, ಥೆರಪಿ ಆ್ಯಂಡ್ ಈವನ್ ಟ್ರೈನಿಂಗಲ್ಲಿ ಅನೆಸ್ಥೆಟಿಸ್ಟ್ ಆರ್ ಇನ್ವಾಲ್ವ್. ಸೊ ಅನೆಸ್ಥೀಸಿಯಾ ಇಸ್ ದಿ ಬ್ಯಾಕ್ ಬೋನ್ ಆಫ್ ಮಾಡರ್ನ್ ಸರ್ಜರಿ. ಅರಿವಳಿಕೆ ತಜ್ಞರು ಆಪರೇಷನ್ ಥಿಯೇಟರ್ನ ಹೊರತಾಗಿ ಆಸ್ಪತ್ರೆಯ ಹಲವಾರು ವಿಭಾಗಗಳಲ್ಲಿ ತಮ್ಮ ಸೇವೆಯನ್ನು ಒದಗಿಸುತ್ತಾರೆ. ರೋಗಿಗಳ ಸುರಕ್ಷತೆ ಹಾಗೂ ಚಿಕಿತ್ಸೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ತೀವ್ರ ನಿಗಾ ಘಟಕಗಳಲ್ಲಿರುವ ರೋಗಿಗಳಿಗೆ ಅವರ ಉಸಿರಾಟ ಹಾಗೂ ಜೀವಚಿಹ್ನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಾರೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕೃತಕ ಉಸಿರಾಟದ ಸಹಾಯ ಜೋಡಣೆ ಅಂದರೆ ವೆಂಟಿಲೇಟರ್ ಸಪೋರ್ಟ್ ಹಾಗೂ ಅವರಿಗೆ ಅವಶ್ಯಕವಿರುವ ತುರ್ತು ಚಿಕಿತ್ಸೆಯನ್ನು ನೀಡುವಲ್ಲಿ ಅವರು ಸಹಾಯ ಮಾಡುತ್ತಾರೆ. ಹೆರಿಗೆ ನೋವಿನಿಂದ ಬಳಲುತ್ತಿರುವ ಗರ್ಭಿಣಿಯರಿಗೆ ಎಪಿಡ್ಯೂರಲ್ ಅನಸ್ತೇಷಿಯಾ ಕೊಡುವ ಮೂಲಕ ನೋವಿಲ್ಲದ ರೀತಿಯಲ್ಲಿ ಹೆರಿಗೆ ಮಾಡಿಸುವಲ್ಲಿ ಸಹಾಯ ಮಾಡುತ್ತಾರೆ. ನೋವು ನಿವಾರಣಾ ಕೇಂದ್ರದಲ್ಲಿ ದೀರ್ಘಕಾಲೀನ ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗೆ ತಮ್ಮ ಚಿಕಿತ್ಸೆಯ ಮೂಲಕ ಅವರನ್ನು ನೋವಿನಿಂದ ನಿವಾರಣೆಯನ್ನು ಮಾಡುವಲ್ಲಿ ಸಹಾಯ ಮಾಡುತ್ತಾರೆ. ಹಾಗೂ ಹೊರರೋಗಿ ವಿಭಾಗಗಳಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆಗೆ ಅನಸ್ತೇಷಿಯಾ ಕೊಡುವ ಮೂಲಕ ಸಹಾಯ ಮಾಡುತ್ತಾರೆ. ಆಪರೇಷನ್ಗೂ ಮುನ್ನ ಏನಾದರೂ ಸ್ವಲ್ಪ ತಿನ್ನಬಹುದೇ? ಶಸ್ತ್ರಚಿಕಿತ್ಸೆಗೆ ಮತ್ತು ಸರ್ಜರಿಗೆ ಮುಂಚೆ ಉಪವಾಸ ಇರಬೇಕು ಅಥವಾ ಖಾಲಿ ಹೊಟ್ಟೆಲಿ ಇರಬೇಕು ಅನ್ನೋದು ತುಂಬ ಅವಶ್ಯಕ. ಯಾಕಂದರೆ ನಾವು ಒಂದು ಸತಿ ಅನಸ್ತೇಷಿಯಾ ಕೊಟ್ಟಾಗ ನೀವು ಖಾಲಿ ಹೊಟ್ಟೆಲಿ ಇಲ್ಲ ಅಂದರೆ ನಿಮ್ಮ ಹೊಟ್ಟೆಲಿರೋ ಈ ಫುಡ್ಡು ಇದೆಲ್ಲ ನೀವು ಶ್ವಾಸಕೋಶಕ್ಕೆ, ಲಂಗ್ಸ್ಗೆ ಹೋಗೋ ರಿಸ್ಕು ತುಂಬ ಜಾಸ್ತಿ ಇರುತ್ತೆ. ಸೊ ನಿಮಗೆ ಖಾಲಿ ಹೊಟ್ಟೆಲಿ ಇರೋದು ತುಂಬ ಅತ್ಯವಶ್ಯಕ. ನೀವು ಅಕಸ್ಮಾತ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರೋರು, ಶುಗರು, BP ಇರೋರಿಗೆಲ್ಲ ನಾವು ಖಾಲಿ ಹೊಟ್ಟೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾ ಬೇಡ ಅಂದರೆ ಆ್ಯಕ್ಚುಲಿ ನೀವು ಸ್ವಲ್ಪ ನೀರಿನಲ್ಲಿ ಟ್ಯಾಬ್ಲೆಟ್ಸು, BP, ಶುಗರ್ದು ಇದನ್ನೆಲ್ಲ ತೊಗೊಳ್ಬೋದು. ಏನಂದರೆ ಹಾರ್ಡ್ ಫುಡ್ಡು, ಜ್ಯೂಸು ಅಂಥದ್ದು, ಮಾರ್ನಿಂಗ್ ಫುಡ್ಡು ಅಂಥದ್ದು ಯಾವುದೂ ತೊಗೋಬಾರ್ದು. ಅಟ್ಲೀಸ್ಟ್ ಶಸ್ತ್ರಚಿಕಿತ್ಸೆಗೆ ಮುಂಚೆ 6 to 8 hours ಖಾಲಿ ಹೊಟ್ಟೆಲಿರೋದು ಅತ್ಯವಶ್ಯಕ.
ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅನಸ್ತೇಶಿಯಾ ಅಪಾಯಕಾರಿನಾ? ಇಲ್ಲ, ಆ ಥರ ಏನೂ ಇಲ್ಲ. ಅನಸ್ತಿಷಿಯಾ ಇಬ್ರು ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಸೇಫೇ ಇದೆ. ಈಗ ಮಾಡರ್ನ್ ಪ್ರಾಕ್ಟೀಸ್ ಅಲ್ಲಿ ಎಷ್ಟು ಅಡ್ವಾನ್ಸಸ್ ಮಾನಿಟರಿಂಗ್ ಎಲ್ಲ ಬಂದಿದೆ. ಸೊ ಇಫ್ ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಕರೆಕ್ಟ್ ಡೋಸಿಂಗ್ ಅಲ್ಲಿ ಅನಸ್ತಿಷಿಯಾ ಮಾಡಿದ್ರೆ ಎಲ್ಲ ಸೇಫೇ ಇದೆ. ಈವನ್ ಅನಸ್ತಿಷಿಯಿಂದ ಹೊರಗೆ ಬರ್ಲಿಕ್ಕೆ ಏನು ಕಷ್ಟ ಆಗಲ್ಲ. ಸೊ ಇದೆಲ್ಲ ಬರೀ ಮಿತ್ಸ್ ಇದೆ. ಅನಸ್ತೇಶಿಯಾನ ಯಾವ ಡಾಕ್ಟರ್ ಬೇಕಾದರೂ ಕೊಡ್ತಾರಾ? ಇಲ್ಲ, ಅರಿವಳಿಕೆ ವೈದ್ಯರು ನೀಡ್ತಾರೆ. ಇವರು ಅರಿವಳಿಕೆ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ನುರಿತ ವೈದ್ಯರು. ಇವರು ರೋಗಿಯನ್ನು ಶಸ್ತ್ರಚಿಕಿತ್ಸೆಗೂ ಮುನ್ನ ಪರಿಪೂರ್ಣವಾಗಿ ಪರಿಶೀಲಿಸಿ ಅವರಿಗೆ ಬೇಕಾದಂತಹ ಅರಿವಳಿಕೆಯನ್ನ ಪ್ಲಾನ್ ಮಾಡಿ ರೋಗಿಯನ್ನ ಶಸ್ತ್ರಚಿಕಿತ್ಸೆಗೆ ಸಜ್ಜುಗೊಳಿಸಿ ಅವರ ಸಮ್ಮತಿಯನ್ನ ಪಡೆಯುತ್ತಾರೆ. ಹೀಗೆ ಅರಿವಳಿಕೆ ತಜ್ಞರು ರೋಗಿಯ ಶಸ್ತ್ರಚಿಕಿತ್ಸೆದ ಸಂಪೂರ್ಣ ಸುರಕ್ಷತೆ ಮತ್ತು ಅದು ಯಶಸ್ವಿಯಾಗುವುದರಲ್ಲಿ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತಾರೆ. ಬೆನ್ನಿಗೆ ಅನಸ್ತೇಶಿಯಾ ಕೊಟ್ಟಾಗ ಬೆನ್ನು ನೋವು ಬರುತ್ತಾ? ಇಲ್ಲ, ಇದು ಒಂದು ತಪ್ಪು ಪರಿಕಲ್ಪನೆ. ಬೆನ್ನು ಮೂಳೆ ಅರವಳಿಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ. ರೋಗಿಗಳು ಮೊದಲಿನಿಂದಲೇ ಬೆನ್ನು ಮೂಳೆ ಸ್ನಾಯು ಸೆಳೆತ, ಸೋಂಕು ಅಥವಾ ಡಿಸ್ಕ್ಲಾಪ್ಸ್ ಇರುವಂತಹ ರೋಗಿಗಳು ಬೆನ್ನು ಮೂಳೆ ಅನಸ್ತೇಶಿಯಾದಿಂದ ಬೆನ್ನು ನೋವನ್ನು ಅನುಭವಿಸಬಹುದು. ಆದರೆ ಇದು ತುಂಬಾ ಅಪರೂಪ ಮತ್ತು ತಾತ್ಕಾಲಿಕ. ಎಲ್ಲರಿಗೂ ಅನಸ್ತೇಶಿಯಾ ಒಂದೇನಾ? ಇಲ್ಲ, ವಾಸ್ತವದಲ್ಲಿ ಒಬ್ಬ ವ್ಯಕ್ತಿಯ ವಯಸ್ಸು, ಅವನ ತೂಕ, ಅವನಿಗಿರುವ ರೋಗಗಳು ಹಾಗೂ ಆಗಬೇಕಾಗಿರುವ ಶಸ್ತ್ರಚಿಕಿತ್ಸೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಸೂಕ್ತವಾದ ಅರಿವಳಿಕೆ ವಿಧಾನ ಹಾಗೂ ಡೋಸೇಜನ್ನು ನಿರ್ಧರಿಸುತ್ತೇವೆ. ಅತ್ಯಂತ ಸುರಕ್ಷಿತವಾದ ಹಾಗೂ ಪರಿಣಾಮಕಾರಿಯಾದ ಅನಸ್ತೇಶಿಯಾವನ್ನು ನಾವು ನಿಮಗೆ ನೀಡುತ್ತೇವೆ. ಅರವಳಿಕೆ ವ್ಯಸನಕಾರಿಯೇ? ಇಲ್ಲ, ಅರವಳಿಕೆ ಔಷಧಿಗಳು ವ್ಯಸನಕಾರಿಯಲ್ಲ, ಏಕೆಂದರೆ ಅದನ್ನು ನಿಗದಿತ ಸೆಟ್ಟಿಂಗ್ಗಳಲ್ಲಿ ಆಪರೇಷನ್ ಥಿಯೇಟರ್ಗೆ ಇರುವಂಥ ಶಸ್ತ್ರಚಿಕಿತ್ಸೆಗೆ ಇರುವಂಥ ರೋಗಿಗಳಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಬಳಸ್ತೀವಿ. ಹಾಗೂ ಅದನ್ನು ಬಳಸುವಾಗ ಅನಸ್ಥೀಶಿಯಾಲಜಿಸ್ಟ್ ಉಪಸ್ಥಿತಿ ಇರಲೇಬೇಕು. ಹಾಗಾಗಿ ಅದು ವ್ಯಸನಕಾರಿ ಆಗೋದಿಲ್ಲ. ನಮಗೆ ಅಲರ್ಜಿ ಇದ್ದರೆ ನೀವು ಅನಸ್ತೇಶಿಯಾ ಕೊಡ್ತೀರಾ? ಇಲ್ಲ, ಹಾಗೇನಿಲ್ಲ. ನಿಮಗೆ ಅಲರ್ಜಿ ಇದೆ ಎಂದರೆ ಅರವಳಿಕೆಯನ್ನು ಪಡೆಯಲು ಸಾಧ್ಯವೇ ಇಲ್ಲ ಎಂದರ್ಥ ಏನಿಲ್ಲ. ಆದಾಗಿಯೂ ನಿಮಗೆ ಇರುವ ಸಂಪೂರ್ಣ ಅಲರ್ಜಿಯ ಮಾಹಿತಿಯನ್ನು, ಅಂದರೆ ಆಹಾರಗಳಿಗೆ ಸಂಬಂಧಪಟ್ಟಿರಲಿ ಅಥವಾ ಔಷಧಿಗೆ ಸಂಬಂಧಪಟ್ಟಿರಲಿ, ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಅರವಳಿಕೆ ತಜ್ಞರಿಗೆ ನೀಡಿದ್ದಲ್ಲಿ ಅವರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಅರವಳಿಕೆಯನ್ನು ನೀಡುತ್ತಾರೆ. ಆದ್ದರಿಂದ ಅಲರ್ಜಿಗಳು ಅರವಳಿಕೆ ಪಡೆಯುವುದರಲ್ಲಿ ತಡೆಗೋಡೆಯಾಗಿರುವುದಿಲ್ಲ. ಅನಸ್ತೇಶಿಯಾ ಬಳಕೆ ಅಪಾಯ ಮತ್ತು ದೀರ್ಘಕಾಲದ ಹಾನಿ ಉಂಟು ಮಾಡುತ್ತದೆಯೇ? ಇಲ್ಲ, ಇದೊಂದು ತಪ್ಪು ಕಲ್ಪನೆ. ಆಧುನಿಕ ಅನಸ್ತೇಶಿಯಾ ಶಾಸ್ತ್ರ ಬಹಳ ಮುಂದುವರೆದಿದ್ದು ಇದು ಯಾರಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ. ಎಲ್ಲ ಅನುಭವ ತಜ್ಞರ ಮುಂದೆಯೇ ನಾವು ಅನಸ್ತೇಶಿಯಾ ವಿಧಾನವನ್ನು ನಿರ್ಧರಿಸಿ ನಿಮ್ಮೆಲ್ಲರಿಗೂ ಸುರಕ್ಷಿತವಾದ ಅನಸ್ತೇಶಿಯಾವನ್ನು ನೀಡುತ್ತೇವೆ. ಇದರಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಆಪರೇಷನ್ ಆದಮೇಲೆ ನೋವು ತಡ್ಕೊಂಡಷ್ಟು ಬೇಗ ಸರಿ ಹೋಗ್ತೀವಾ? ಇಲ್ಲ, ಇದು ಖಂಡಿತ ನಿಜ ಅಲ್ಲ. ಈ ಪೇಯ್ನ್ ಕಂಟ್ರೋಲ್ ಅಥವಾ ಅನಾಲ್ಜಿಸಿಯಾ ಅನ್ನೋದು ಏನಿದೆ ಅದು ನಮ್ಮ ಅರವಳಿಕೆ ಅನಸ್ತೇಶಿಯಾ ಒಂದು ಬಹುಮುಖ್ಯವಾದ ಭಾಗ ಆಗಿರುತ್ತೆ. ಈ ನರ್ವ್ ಬ್ಲಾಕ್ಸ್ ಇರ್ಬೋದು, ಅಂದರೆ ನಾವು ನರಗಳಿಗೆ ಕೊಡುವಂಥ ಇಂಜೆಕ್ಷನ್ಸ್ ಇರ್ಬೋದು, ಅದರಿಂದ ಏನು ಪೇಯ್ನ್ ಕಂಟ್ರೋಲ್ ಸಿಗುತ್ತೆ ಅಲ್ವಾ, ಅದು ಆ ಪೇಯ್ನ್ ಕಂಟ್ರೋಲಿಂದ ಸರ್ಜರಿ ಆದಮೇಲೆ ಪೇಷಂಟ್ಸ್ಗೆ ಬೇಕಾಗುವಂಥ ಬೇರೆ ಮೆಡಿಕೇಶನ್ಸ್, ಬೇರೆ ಪೇಯ್ನ್ ಕಿಲ್ಲರ್ಸಿನ ಅವಶ್ಯಕತೆ ತುಂಬಾ ಕಡಿಮೆ ಆಗುತ್ತೆ. ಮತ್ತು ಈ ಪೇಯ್ನ್ ರಿಲೀಫ್ ಬೆಟರ್ ಇರೋದ್ರಿಂದ ಈ ಸರ್ಜನ್ಸ್ ಏನು ಸರ್ಜಿಕಲ್ ಆರ್ಡರ್ಸ್ ಕೊಟ್ಟಿರ್ತಾರೆ ಅಂದರೆ ಪೋಸ್ಟ್ ಆಪು, ಅದನ್ನೆಲ್ಲ ಪೇಷಂಟ್ ಫಾಲೋ ಮಾಡ್ತಾರೆ. ಅಂದರೆ ಈಗ ಮೊಬಿಲೈಸ್ ಮಾಡಬೇಕು ಅಂತ ಹೇಳಿರ್ಬೋದು, ಈ ಮೊಬಿಲೈಸ್ ಮಾಡೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪೇಷಂಟ್ ಕಂಫರ್ಟಬಲ್ ಇರೋದ್ರಿಂದ ಪೇಯ್ನ್ ಏನು ಇಲ್ಲದೆ ಅವ್ರನ್ನ ಬೇಗ ಮೊಬಿಲೈಸ್ ಮಾಡ್ಬೋದು, ಅಥವಾ ಬೇರೆ ಏನೇ ಆರ್ಡರ್ಸ್ ಇರ್ಬೋದು ಅದನ್ನೆಲ್ಲ ಪೇಷಂಟ್ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ. ಮತ್ತು ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಮತ್ತು ರಿಕವರಿ ಏನಿದೆ ಅದು ಕೂಡ ಇಂಪ್ರೂವ್ ಆಗುತ್ತೆ, ಬೇಗ ರಿಕವರ್ ಆಗ್ತಾರೆ. ಸೊ ಈ ಅನಾಲ್ಜಿಸಿಯಾ ಪೇಯ್ನ್ ಕಂಟ್ರೋಲ್ ಏನಿದೆ ಅದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಅದನ್ನು ನಾವು ಕೊಡಬೇಕಾಗುತ್ತೆ. ಪೇಯ್ನ್ನ ತಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನಗಳಿರೋದಿಲ್ಲ. ಹಬ್ಬ, ಅನಸ್ತೇಶಿಯಾ ಅಂದರೆ ನನಗೆ ಭಯ. ಎಲ್ರಿಗೂ ಹೀಗೆ ಆಗುತ್ತಾ? ಹೌದು, ನಿಜ. ಜನರಿಗೆ ಅನಸ್ತೇಶಿಯಾ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಮೊದಲು ಸ್ವಲ್ಪ ಭಯ ಮತ್ತು ಒತ್ತಡ ಆಗೋದು ಸ್ವಾಭಾವಿಕ. ಆದರೆ ವೈದ್ಯರಿಂದ ಸರಿಯಾದ ಮಾಹಿತಿ ಮತ್ತು ಕೌನ್ಸಿಲಿಂಗ್ ಪಡೆದ ಮೇಲೆ ಅವರ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸಣ್ಣ ಆಪರೇಷನ್ಗೂ ದೊಡ್ಡ ಆಪರೇಷನ್ಗೂ ಅನಸ್ತೇಶಿಯಾ ಪ್ರಭಾವವು ಬದಲಾಗುತ್ತಾ? ಇಲ್ಲ, ಇದು ತಪ್ಪು ಕಲ್ಪನೆ. ಆಪರೇಷನ್ ದೊಡ್ಡದಾದರೂ ಚಿಕ್ಕದಾದರೂ ಅರವಳಿಕೆಯ ಪರಿಣಾಮ ಸಮಾನವಾಗಿರುತ್ತದೆ. ಅದು ರೋಗಿಯ ವಯಸ್ಸು, ಆರೋಗ್ಯ ಮತ್ತು ಇತರ ರೋಗಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವಿಗೆ ಪರಿಹಾರನೇ ಇಲ್ವಾ? ಕ್ಯಾನ್ಸರ್ ನೋವು ಅನಿವಾರ್ಯ ಅಲ್ಲ. ನೋವಿನಿಂದ ಪರಿಹಾರ ಪಡೆಯೋದು ಪ್ರತಿಯೊಬ್ಬ ರೋಗಿಯ ಹಕ್ಕು.
ಇಂದಿನ ಕಾಲದಲ್ಲಿ ಕ್ಯಾನ್ಸರ್ ನೋವನ್ನು ಔಷಧೋಪಚಾರಗಳು, ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ಪ್ಯಾಲಿಯೇಟಿವ್ ಕೇರ್ ತಂತ್ರಗಳಿಂದ ಬಹುಮಟ್ಟಿಗೆ ನಿಯಂತ್ರಿಸಬಹುದು. ಪ್ಯಾಲಿಯೇಟಿವ್ ಕೇರ್ ಒಬ್ಬ ರೋಗಿಯ ದೈಹಿಕ, ಮಾನಸಿಕ ಮತ್ತು ಆತ್ಮೀಯ ಆರೈಕೆಯನ್ನು ಒದಗಿಸಿ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಈ ವಿಡಿಯೋ ನಿಮಗೆ ಅನಸ್ಥೀಸಿಯಾದ ಬಗ್ಗೆ ಎಲ್ಲ ಮಾಹಿತಿಯನ್ನು ದೊರಕಿಸಿಕೊಟ್ಟು ನಿಮ್ಮಲ್ಲಿರುವ ಎಲ್ಲ ಸಂದೇಹಗಳನ್ನು ದೂರ ಮಾಡಿರುತ್ತದೆ ಎಂದು ನಾನು ಭಾವಿಸಿರುತ್ತೇನೆ. ಈಗಿನ ಆಧುನಿಕ ವೈದ್ಯಕೀಯ ಯುಗದಲ್ಲಿ ಅನಸ್ಥೀಸಿಯಾ ಬಹಳ ಸುರಕ್ಷಿತ ಹಾಗೂ ನಿಮಗೆ ಆರಾಮದಾಯಕ ಅನುಭವವನ್ನು ಕೊಟ್ಟು ನೋವಿಲ್ಲದ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿಕ್ಕೆ ಪೂರಕವಾಗಿರುತ್ತದೆ. ಇದನ್ನು ನುರಿತ ವೈದ್ಯರು ನಿಗಾವಹಿಸಿ ನೀಡುವುದರಿಂದ ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ನೀವು ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಪೇನ್ ಕ್ಲಿನಿಕ್ ನಲ್ಲಿ ನಮ್ಮ ತಂಡದವರನ್ನು ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು.